ಈ ವಿಡಿಯೋ ತೂಕ ಜಾಸ್ತಿ ಐತಿ ವೆಯ್ಟ್ ಲಾಸ್ ಮಾಡ್ಕೋಬೇಕನ್ನೋರು ಮಾತ್ರ ನೋಡ್ರಿ. ಆಮೇಲೆ ಏನಾಗೈತಿ ಬದಲಾವಣೆ ಅಂತ ಹೇಳಿ ನಂಗೆ ಕಮೆಂಟ್ ಮಾಡಿರಿ. ನಮ್ಮ ಜೀವನದಾಗ ನಾವು ಮಾಡೋದು ದೊಡ್ಡ ತಪ್ಪಂದ್ರೆ ಯಾವ್ದು ಗೊತ್ತೈತ್ರಿ? ನಾಳೆ ಮಾಡ್ತೀನಿ ಅನ್ನೋದು ಮಾತ್ರ. ನಾಳೆಯಿಂದ ಎಕ್ಸಸೈಸ್ ಮಾಡ್ತೀನಿ, ಡಯಟ್ ಮಾಡ್ತೀನಿ, ಸೇವಿಂಗ್ ಮಾಡ್ತೀನಿ, ನಾಳೆ 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 ಈ ನಾಳೆ ಯಾವಾಗ ಬರ್ತೈತ್ರಿ? ಬರಂಗೇನೆ ಇಲ್ರಿ. ನಾವು ಮೊದಲು ಬಿಡ್ಬೇಕ್ರಿ ಇದನ್ನು, ನಾಳೆ ಅನ್ನೋದನ್ನ ಮೊದಲು ನಾವು ಬಿಡಬೇಕು. ನಮ್ಮ ಹೆಲ್ತ್ ಬಗ್ಗೆ ನಾವು ಫೋಕಸ್ ಮಾಡ್ಬೇಕ್ರಿ. ಚಲೋ ಊಟ ಮಾಡ್ಬೇಕ್ರಿ, ವಾಕ್ ಮಾಡ್ಬೇಕ್ರಿ, ಫಿಸಿಕಲ್ ಆ್ಯಕ್ಟಿವಿಟೀಸ್ ಮಾಡ್ಬೇಕ್ರಿ. ಅಂದ್ರೆ ನಾವು ಹೆಲ್ತಿಯಾಗಿರ್ತೀವಿ. ಇನ್ನೊಂದು ನಿಮ್ಮ ಜೊತೆ ನಾವು ವೆಯ್ಟ್ ಲಾಸ್ ಮಾಡ್ಕೋ ರೆಸಿಪಿಯನ್ನು ತೋರಿಸ್ತಾ ಇರ್ತೀನಿ ರೀ. ನನ್ನ ಡೈಲಿ ವೆಯ್ಟ್ ಲಾಸ್ ರೆಸಿಪಿನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತಿರ್ತೀನಿ. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ, ವಿಡಿಯೋಗಳು ನೋಡಿರಿ. ನನ್ನ ವಿಡಿಯೋ ನೋಡಿ ಅದೇ ಥರ ನೀವು ಫುಡ್ ಫಾಲೋ ಮಾಡಿರಿ. ಆಮೇಲೆ 3 ತಿಂಗಳದಾಗ ನಿಮ್ಮ ವೆಯ್ಟ್ ಲಾಸ್ನ ನೋಡಿ ನೀವೇ ಹೇಳ್ತೀರಿ, ಅಕ್ಕ ನನಗೆ ಎಷ್ಟು ಬದಲಾವಣೆ ಆಗೈತಿ ಅಂಥೇಳಿ. ಇನ್ನೊಂದು ಹೇಳ್ತೀನಿ ರೀ, ನಿಮಗೆ ಸಣ್ಣ ಆಗಬೇಕನ್ನೋ ಒಂದು ಹಠ ಛಲ ಇದ್ದರೆ ನಾಳೆಯಿಂದ ಸ್ಟಾರ್ಟ್ ಮಾಡಿರಿ. ಒಂದು ಸಲ ಯೋಚನೆ ಮಾಡಿರಿ, ನಿಮ್ಮನ್ನು ಎಷ್ಟು ಅಸಹ್ಯ ಮಾಡಿರ್ತಾರೆ ಮಂದಿ, ಎಷ್ಟು ನಕ್ಕಿರ್ತಾರೋ ಅವರಿಗೆಲ್ಲ ನೀವು ಸರಿಯಾಗಿ ಉತ್ತರ ಕೊಡ್ಬೇಕ್ರಿ. ಹೌದಲ್ರಿ? ಅದಕ್ಕೆ ನೀವು ಚೇಂಜ್ ಆಗಲೇಬೇಕ್ರಿ. ಮೊದಲು ನಿಮ್ಮನ್ನು ನೀವು ಪ್ರೀತಿ ಮಾಡಿರಿ, ಆಗ ಎಲ್ಲ ಸರಿ ಹೋಗ್ತೈತಿ. ಅಯ್ಯೋ ನಾ ದಪ್ಪದೀನಿ, ನಾ ಕರ್ರಗದೀನಿ, ಹಂಗದೀನಿ ಹಿಂಗದೀನಿ ಅಂತ ಹೇಳಿ ನಿಮ್ಮನ್ನು ನೀವು ನೆಗೆಟಿವ್ ಥಾಟ್ಸ್ ತೊಗೊಂಡ್ರೆ ಯಾರೂ ನಮಗೆ ಆಗಂಗಿಲ್ಲ ರೀ. ನಮಗೆ ನಾವೇ ನಮ್ಮ ಆರೋಗ್ಯ ನಾವು ಕಾಪಾಡ್ಕೋಬೇಕ್ರಿ. ಅದಕ್ಕೆ ಮೊದಲು ನಮ್ಮನ್ನು ನಾವು ಪ್ರೀತಿಸೋದು ಕಲಿಬೇಕ್ರಿ. ಈ ವಿಡಿಯೋನ ಯಾಕೆ ಮಾಡಾಕತ್ತೇನಂದ್ರೆ ಎಲ್ರಿಗೂ ಈ ವಿಡಿಯೋದಿಂದ ಮೋಟಿವೇಶನ್ ಆಗಲಿ ಅಂತೇಳಿ. ನಾನು ಈಗ ನಡಕ್ಕೆ ಎಲ್ಲ ಬಿಟ್ಟೇನ್ರಿ. ಈಗ ನೀವು ನಂಬಂಗಿಲ್ಲ ರೀ, ನಾನು ದಿನ ಎಷ್ಟು ಗಂಟೆಗೆ ಹೇಳ್ತೇನೆ ಅಂತ ಹೇಳಿ. 9 ಗಂಟೆಗೆ ಹೇಳ್ತೇನೆ ರೀ, ಇಲ್ಲಾಂದ್ರೆ 9:15 ಹೇಳ್ತೀನಿ. ಆಮ್ಯಾಗ ಎದ್ದ ಮೇಲೆ ಒಂದು ಗ್ಲಾಸ್ ಬಿಸಿನೀರು ಕುಡಿತೀನಿ. ಬಿಸಿನೀರು ಕುಡಿದಾದ್ಮೇಲೆ ಚಹಾ ಕುಡಿತೀನಿ. ಚಹಾ ಕುಡಿದಾದ್ಮೇಲೆ ನಾಷ್ಟ ರೀ, ನಂದು ನಾಷ್ಟ ಆಗ್ತೈತಿ 11 ಗಂಟೆಗೆ. ಸೊ ನಾ ವಿಡಿಯೋ ಮಾಡೋಕ್ಕೆ ನೀವೊಂದೇ ಕಾರಣ ಅಲ್ರಿ, ಇದರಿಂದ ನನಗೂ ಯೂಸ್ ಐತಿ, ನನಗೂ ಹೆಲ್ಪ್ ಆಗ್ತೈತಿ. ನಾ ಹಿಂಗೆ ವಿಡಿಯೋ ಮಾಡಕತ್ತೀನಿ ಅಂದ್ರೆ ಬೆಳಿಗ್ಗೆ ಜಲ್ದಿ ಹೇಳ್ಬೋದು. ನಿಮಗೆಲ್ಲ ನಾನು ಹಿಂಗೆ ನಂದು ಡೈಲಿ ಆ್ಯಕ್ಟಿವಿಟೀಸ್ ತೋರ್ಸಾಕತ್ತೀನಿ ಅಂದ್ರೆ ಅದರಿಂದ ನನಗೂ ಹೆಲ್ಪ್ ಆಗ್ತೈತಿ. ವಿಡಿಯೋ ಮಾಡಬೇಕಪ್ಪ ಅನ್ನೋದೊಂದು ನನ್ನ ತಲೆ ಒಳಗೆ ಇರ್ತೈತಿ. ಸೊ ಹಾಗಾಗಿ ನಾನು ವಿಡಿಯೋ ಮಾಡಾಕತ್ತೇನೆ ರೀ. ನಿಮ್ಗೇನಾದರೂ ಈ ವಿಡಿಯೋಗಳು ಇಷ್ಟ ಆಗಕತ್ತಿದ್ರೆ ಲೈಕ್ ಮಾಡಿರಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಇನ್ನೂ ಚಲೋ ವಿಡಿಯೋಗಳನ್ನ ಹಾಕ್ತಾ ಇರ್ತೇನೆ ರೀ ನಾನು. ಈಗ ನಿನ್ನೆ 2 ವಿಡಿಯೋಗಳು ಹಾಕಿದ್ನಿ, ಅವನ್ನೇ ನೀವು ಇನ್ನೂ ನೋಡಿಲ್ಲ ಅಂದ್ರೆ ನೋಡ್ಕೊಂಡು ಬರ್ರಿ. ಇದನ್ನೊಂದು ವೆಯ್ಟ್ ಲಾಸ್ ಚಾಲೆಂಜ್ 30 ದಿನದಾಗಿಂದ 3ನೇ ದಿನ ರೀ. ನಾನು ಡೈಲಿ ಯಾವ ಥರ ಅಡುಗೆ ಮಾಡ್ತೀನಿ, ಹೆಂಗೆ, ನಾನು ಜಾಸ್ತಿ ಎಣ್ಣೆ ಯೂಸ್ ಮಾಡಂಗಿಲ್ಲ. ಇವಾಗ ಆಲ್ಮೋಸ್ಟ್ ನಾವಿಲ್ಲಿ ಬೈಲಹೊಂಗಲಕ್ಕೆ ಬಂದಾಗಿಂದ ಜೋಳದ ರೊಟ್ಟಿನ ಮಾಡತ್ತೀವಿ, ಚಪಾತಿ ಕಡಿಮೆ ಮಾಡಿದ್ದೇವೆ. ಆದಷ್ಟು ಗಜ್ಜರಿ, ಸೌತೆಕಾಯಿ ಇಂಥದ್ದೆಲ್ಲ ತಿನ್ಬೇಕ್ರಿ ಊಟದಾಗ. ನಮ್ಮ ಊಟದಾಗ ಜಾಸ್ತಿ ಪ್ರೋಟೀನ ಮತ್ತು ಫೈಬರ ಹೆಚ್ಚಿರ್ಬೇಕ್ರಿ. ಇನ್ನು ನಾವು ಜಂಕ್ ಫುಡ್ ತಿನ್ನೋದನ್ನ ಕಡಿಮೆ ಮಾಡ್ಬೇಕ್ರಿ, ಔಟ್ಸೈಡ್ ತಿನ್ನೋದನ್ನು ಕಡಿಮೆ ಮಾಡ್ಬೇಕ್ರಿ. ಇವತ್ತಿನ ಊಟ ನೀವು ನಂದು ನೋಡತ್ತಿರ್ಬೋದು ಯಾವ ಥರ ಮಾಡಿದ್ದೇನೆ ಅಂಥೇಳಿ. ಬೆಳಿಗ್ಗೆ ಎಲ್ಲ ತರಕಾರಿ ಹಾಕಿ ಬಿಸಿಬೇಳೆ ಬಾತ್ ಮಾಡಿದ್ನಿ. ಮಧ್ಯಾಹ್ನ ಊಟಕ್ಕೆ ನಾನು ಹೀರೆಕಾಯಿ ಪಲ್ಯ ಮಾಡಿದ್ದೀನಿ ಮತ್ತು ಸಿಂಪಲ್ಲಾಗಿ ಹಾಗಲಕಾಯಿ ಫ್ರೈ ಮಾಡಿದ್ದೇನೆ ರೀ. ಟೇಸ್ಟ್ ಅಂತೂ ಭಾರಿ ಇತ್ತು. ನಿಮಗೆ ರೆಸಿಪಿ ಬೇಕಂದ್ರೆ ಹೇಳ್ರಿ, ನಾನು ಅದನ್ನು ರೆಸಿಪಿನ ವಿಡಿಯೋ ಮಾಡಿ ಹಾಕ್ತೇನಂತೆ. ನೋಡಿರಿ, ನಮ್ದು ಡೈಲಿ ಊಟದಾಗ ಈ ವಿಡಿಯೋ ಮಾಡೋಕ್ಕಿಂತ ಮೊದಲಿಂದನೂ ಆಯ್ತು. ಡೈಲಿ ನನಗಂತೂ ಕ್ಯಾರೆಟು ಮತ್ತು ಸೌತೆಕಾಯಿ, ಈರುಳ್ಳಿ ಬೇಕ್ರಿ. ಈಗ ಬಿಸಿ ಜೋಳದ ರೊಟ್ಟಿನೂ ಅಂತ ರೆಡಿ ಆಗಿದಾವು. ಈಗ ಜೋಳದ ರೊಟ್ಟಿ ಜೊತೆ ಎಲ್ಲ ಪಲ್ಯ ಹಚ್ಕೊಂಡು ತಿಂದ್ರೆ ಭಾರಿ ಮಸ್ತ್ ಇರ್ತೈತಿ. ಮತ್ತು ಇನ್ನೊಂದು ರೀ, ಸಿಂಪಲ್ಲಾಗಿ ನಾನು ಬೆಣ್ಣೆ ತೆಗಿಯೋದನ್ನು ಕೂಡ ನಿಮ್ಗೆ ನೆಕ್ಸ್ಟ್ ಒಂದು ವಿಡಿಯೋದಾಗ ತೋರಿಸ್ಕೊಡ್ತೇನೆ. ನಿಮ್ಗೆ ಬೇಕಂದ್ರೆ ರೀ, ಸುಮ್ಮ ಅನ್ನೆಸೆಸರಿಯಾಗಿ ಜಾಸ್ತಿ ವಿಡಿಯೋಗಳು ಮಾಡೋದು ಬೇಡ. ನಿಮ್ಗೇನಾದರೂ ಬೇಕು ಅಂತಂದ್ರೆ ಕಮೆಂಟ್ ಮಾಡಿರಿ. ನೆಕ್ಸ್ಟ್ ಲಾಗ್ ಒಳಗೆ ನಾನು ಹೆಂಗೆ ಬೆಣ್ಣೆ ತೆಗಿತೀನಿ ಅಂತ ನಿಮ್ಗೆ ತೋರಿಸ್ಕೊಡ್ತೇನೆ. ಜಾಸ್ತಿ ಸ್ಟಾಕ್ ಇಟ್ಕೊಳ್ಳಂಗಿಲ್ಲ ರೀ. ನಾನು ಒಂದು ವಾರದ್ದು ಒಂದು 4-5 ದಿವಸದ ಕೆನಿನ ನಾನು ಮಿಕ್ಸರ್ಗೆ ಹಾಕಿಬಿಡ್ತೀನಿ. ಇದು ನೋಡಿರಿ, ಒಂದು 4-5 ದಿವಸದ ಕೆನಿ ನೋಡಿರಿ, ಇದು ಎಷ್ಟು ಚಂದ ಬೆಣ್ಣೆ ಬಂದೈತೆ ಅಂಥೇಳಿ. ಆಗಿಂದಾಗ ಅದನ್ನು ಕಾಸಿ ನಾನು ತುಪ್ಪ ಮಾಡಿಬಿಡ್ತೀನಿ. ನೋಡಿರಿ, ಇಷ್ಟು ತುಪ್ಪ ಅಂದ್ರೆ ಮತ್ತು ನಮಗೆ ಒಂದು ವಾರ ಮಟ್ಟ ಆಗ್ತೈತಿ. ಈಗ ಸಾಯಂಕಾಲ ಈವ್ನಿಂಗ್ ಸ್ನ್ಯಾಕ್ಸ್ ಅಂಥೇಳಿ ನಾನು ಮಕಾನ್ ಫ್ರೈ ಮಾಡಿದ್ನಿ. ನಾನು ಸಾನು ಕುಂತ್ಕೊಂಡು ತಿನ್ನಾಕತ್ತಿದ್ದು ರೀ. ಇದು ತಿಂದಾದ್ಮೇಲೆ ಚಹಾ ಕುಡಿದ್ನಿ. ನಂಗೆ ಚಹಾ ಅಂತೂ ಬೇಕ್ರಿ. ಒಂದು ಸ್ವಲ್ಪ ಸಕ್ಕರೆ ಕಡಿಮೆ ಹಾಕ್ಕೊಂಡು ಚಹಾ ಮಾಡ್ಕೊಂಡು ಚಹಾ ಕುಡ್ದು ಆಮೇಲೆ ಸಾಯಂಕಾಲ ವಾಕಿಂಗ್ ಹೊಂಟೀನಿ ರೀ. ನಾನು ವಾಕಿಂಗ್ ಹೊಂಟೇನಿ ಕರೆ ಯಾರೂ ಮಂದಿನ ಇಲ್ಲರಿ. ಈಗ ಮಳೆಗಾಲ ಅಂಥೇಳಿ ಯಾರೂ ಮಂದಿನ ಬರುವಾರು. ಈಗ ಸಾಯಂಕಾಲ 6 ಗಂಟೆ ಆಗೈತಿ. ವಾಕಿಂಗ್ ಮಾಡಕ್ಕೆ ಬಂದೀನಿ. ಈಗ ಜಾಸ್ತಿ ಮಳೆ ಅಂತೇಳಿ ಯಾರೂ ವಾಕಿಂಗ್ ಬರತ್ತಿಲ್ಲ. ಖಾಲಿ ರೋಡ್ ಐತಿ. ಅಲ್ಲಿ ಮುಂದೆ ಒಂದು 4 ಜನ ಆಂಟಿಗಳು ಕುಂತಾರು. ನಾನು ಹೊಂಟೇನಿ, ಬರೀ ಹೋಗೋಣ.
ನೋಡಿರಿ ಇಷ್ಟು ತರಕಾರಿ ತೊಗೊಂಡು ಬಂದೇನಿ. ಒಂದು ವಾರದವರೆಗೂ ನನಗಿದೆ ಆರಾಮಾಗ್ತೈತಿ. ಗೊಂಜಾಳ 5 ತೊಗೊಂಬಂದಿದ್ನಿ, ಈಗ 2 ಕುದಿಸಿದನಿ, 2 ನಮ್ಮ ಸಾನು ಒಳಗಿಟ್ಟಾಳು. ನೋಡಿರಿ ಕ್ಯಾರೆಟ್ ತೊಗೊಂಬಂದೇನಿ, ಸೌತೆಕಾಯಿ ತೊಗೊಂಬಂದೇನಿ, ಲೆಮನ್ ತೊಗೊಂಬಂದೇನಿ, ಹಾಗಲಕಾಯಿ ತೊಗೊಂಡು ಬಂದೇನಿ, ಬೀನ್ಸ್ ಮತ್ತು ಇದೇನಂತಾರೆ ರೀ ಬೆಂಡೆಕಾಯಿ, ಕರಿಬೇವು, ಪುದೀನ, ಕೆಂಪರವಿ, ಮೆತ್ತೆ, ಸಬ್ಬಸಿಗೆ, ಕೊತ್ತಂಬರಿ, ಇಲ್ಲಿ ಟೊಮೆಟೊ ಕಾಯಿ ರೀ. ಟೊಮೆಟೊ ಹಣ್ಣು ನಮ್ಮ ಸಾನು ಫ್ರಿಜ್ನಾಗ ಇಟ್ಲು. ಮತ್ತು ಆಲೂಗಡ್ಡೆ ತೊಗೊಂಬಂದಿದ್ನಿ, ಆಲೂಗಡ್ಡೆ ನಮ್ಮ ಸಾನು ತೆಗೆದಿಟ್ಟಾಳು. ಇಷ್ಟು ತೊಗೊಂಡು ಬಂದೇವು ನೋಡ್ರಿ. ನಮ್ಮ ಸಾನೂ ಸೋಪ್ ತೊಗೊಂಡ ಆಟ ಆಡ್ಕೊತ ಕುಂತಾಳು. ಇಷ್ಟು ಸಾಕ್ರಿ, ಒಂದು ವಾರದವರೆಗೂ ಆರಾಮಾಗ್ತೈತೆ ನಮ್ಗೆ. ಈಗ ಎಲ್ಲ ಸೊಪ್ಪನ್ನು ಕ್ಲೀನ್ ಮಾಡಿ ಫ್ರಿಜ್ ಒಳಗೆ ಇಟ್ಕೊಂಡ್ಬಿಡ್ತೇನೆ ರೀ. ಆಮೇಲೆ ಡೈಲಿ ನಮಗೆ ತೊಗೊಂಡು ಆರಾಮಾಗಿ ಪಲ್ಯಗಳನ್ನ ಮಾಡ್ಕೊಳಕ್ಕೆ ಬರ್ತೈತಿ. ಇದು ಇವತ್ತಿನ ವ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿರಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಅದ್ರ ಬಾಜುಕ ಬೆಲ್ ಐಕನ್ ಇರ್ತೈತಿ, ಕ್ಲಿಕ್ ಮಾಡಿದ್ರೆ ನಾವು ಮಾಡೋ ವಿಡಿಯೋ ಪ್ರತಿಯೊಂದು ನೋಟಿಫಿಕೇಷನ್ ನಿಮಗೆ ಬರ್ತೈತಿ. ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.